ಸುಂದರಿ, ಸುರಸುಂದರಿ, ಲೋಕೋತ್ತರ ಸುಂದರಿ, ನನ್ನ ಚಿತ್ತಾಪಹಾರಿ ಮನೋಹರಿ, ನೀನು ಯಾರು? ನಾನು ಯಾರಾದರೆ ನಿನಗೇನು? ಸುಂದರಿ, ನಾನು ಯಾರೆಂದು ತಿಳಿದಿರುವೆ. ನಾನು ಜಗದೇಕ ವೀರ, ಮಹಾಬಲವಂತ. ನೀನು ತ್ರಿಲೋಕ ಸುಂದರಿ. ನಿನ್ನಂತಹ ಸುಂದರಿಯನ್ನು ನನ್ನಂತಹ ಮಹಾಬಲವಂತನೇ ವರಿಸಬೇಕು. ಬಾ ಸುಂದರಿ, ನನ್ನ ವಶಳಾಗು. ನೀನು ಕೇಳಿದ್ದನ್ನು ಕೊಡುತ್ತೇನೆ. ಲೋಕವನ್ನೇ ಜಯಿಸಿ ನಿನ್ನ ಪಾದಗಳ ಮೇಲಿಡುತ್ತೇನೆ. ಹೌದೇ? ಅಷ್ಟೊಂದು ಮೋಹವೇ? ಮಹಾವೀರ, ನೀನು ಅಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಲೋಕಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ನನ್ನ ಪ್ರಿಯಕರನಾಗುವವನು ನನಗೆ ಸಂತೋಷ ನೀಡುವವನಾಗಬೇಕು. ಸುಂದರಿ, ನಿನಗೆ ಸಂತೋಷ ಕೊಡುವ ಅವಕಾಶ ದೊರೆತರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಏನಿದೆ? ಹೇಳು ಸುಂದರಿ, ನಿನ್ನ ಸಂತೋಷಕ್ಕಾಗಿ ನಾನೇನು ಮಾಡಬೇಕು? ಇಂದ್ರನ ಅಮರಾವತಿಯಲ್ಲಿ ನಿನ್ನನ್ನು ಮೆರೆಸಲೇ? ಕುಬೇರನ ಸಂಪತ್ತಿನಲ್ಲಿ ನಿನ್ನನ್ನು ಮುಳುಗಿಸಲೇ? ಅಷ್ಟ ದಿಕ್ಪಾಲಕರನ್ನು ನಿನ್ನ ಅಡಿಯಾಳುಗಳನ್ನಾಗಿ ಮಾಡಲೇ? ನಿನ್ನನ್ನು ಪುಷ್ಪಕ ವಿಮಾನದಲ್ಲಿ ಕುಡಿಸಿಕೊಂಡು ಸಪ್ತ ದ್ವೀಪಗಳನ್ನು ಸುತ್ತಲೇ? ಹೇಳು ಸುಂದರಿ, ಹೇಳು. ನಿನ್ನ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ಹೇಳು. ಆಹಾ, ರಸಿಕನೆಂದರೆ ನೀನೇ. ವೀರ, ನನಗೆ ನರ್ತಿಸುವುದೆಂದರೆ ಬಹಳ ಪ್ರಿಯ. ನನ್ನ ಪ್ರಿಯಕರನಾಗುವವನು ನನಗೆ ಸಮನಾಗಿ ನರ್ತಿಸಿ ಬಿಟ್ಟರೆ ಸಾಕು, ನಾನವನ ದಾಸಾನುದಾಸಿಯಾಗಿ ಬಿಡುತ್ತೇನೆ. ಇಷ್ಟೇನೆ? ನಾನು ನಿನಗೆ ಸರಿ ಸಮಾನನಾಗಿ ನರ್ತಿಸಬೇಕು? 64 ವಿದ್ಯೆಗಳಲ್ಲೂ ನಿಪುಣನಾದ ನನಗೆ ನರ್ತಿಸುವುದೆಂದರೆ ಇಷ್ಟವೇ? ಮಹಾವೀರ, ನಾನು ಯಾವ ಭಾವಭಂಗಿಗಳನ್ನು ತೋರಿ ನರ್ತಿಸುತ್ತೇನೋ ನೀನು ಅದರಂತೆ ಅನುಕರಿಸಿ ನರ್ತಿಸಿದರೆ ಸಾಕು. ಓಹೋ, ಆಗಬಹುದು. ನೀನೇ ನನ್ನ ನರ್ತನವನ್ನು ನೋಡಿ ಬೆಕ್ಕಸ ಬೆರಗಾಗುತ್ತೀಯ. ಹಾಗಾದರೆ ನರ್ತನವನ್ನು ಆರಂಭಿಸಲೇ? ಓಹೋ, ಆರಂಭಿಸಬಹುದು. ಶಿಷ್ಯರೇ, ನೋಡಿದಿರಲ್ಲ, ಎಷ್ಟೇ ಬಲವಿದ್ದರೂ ಆ ದೇವನ ವರವನ್ನು ಸದುಪಯೋಗಪಡಿಸಿಕೊಳ್ಳುವ ವಿವೇಕವಿಲ್ಲದ ಉದ್ದಟ ಅಸುರನು ಮಹಾವಿಷ್ಣುವಿನ ಲೋಕೋತ್ತರವಾದ ಮೋಹಿನಿಯ ರೂಪಕ್ಕೆ ಮರುಳಾದ. ಅವಳನ್ನು ಒಲಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧನಾದ. ಮಹಾವಿಷ್ಣುವಿನ ಮಹಾ ಅವತಾರಗಳ ನಡುವೆ ಈ ಅವತಾರವು ಸ್ವಾರಸ್ಯವಾಗಿದೆ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ನರ್ತನದ ಮೂಲಕವೇ ಆ ಭಸ್ಮಾಸುರನನ್ನು ಭಸ್ಮ ಮಾಡಲು ಶ್ರೀಹರಿಯು ಸಂಕಲ್ಪ ಮಾಡಿದನಲ್ಲವೇ? ಹೌದು, ಅದೇ ಮಹಾವಿಷ್ಣುವಿನ ಮನೋಹರವಾದ ಲೀಲೆ. ದುಷ್ಟನನ್ನು ಅವನ ಅವಿವೇಕ ಮತ್ತು ಅಜ್ಞಾನಗಳ ಮೂಲಕವೇ ಕೊಲ್ಲಬಹುದೆಂದು ಶ್ರೀಹರಿ ಲೋಕಕ್ಕೇ ತೋರಿಸಿಕೊಟ್ಟ. ಭಸ್ಮಾಸುರನ ಸಂಹಾರಕ್ಕಾಗಿ ಮೋಹಿನಿ ನರ್ತನವನ್ನು ಆರಂಭಿಸಿದಳು. ಭಸ್ಮಾಸುರ ಮೋಹಿನಿಯ ಮೇಲಿನ ಮೋಹದಿಂದ ಅವಳನ್ನು ಅನುಸರಿಸಿ ನರ್ತನ ಮಾಡತೊಡಗಿದ.